ರಜತ್ ಪಾಟಿದಾರ್ ಇದೊಂದು ಹೆಸರೀಗ ಕ್ರಿಕೆಟ್ ವಲಯದಲ್ಲಿ ದೊಡ್ಡ ಸದ್ದು ಮಾಡುತ್ತಿದೆ. ವಿಶ್ವದ ಅತ್ಯಂತ ಶ್ರೀಮಂತ ಲೀಗ್ ಎನಿಸಿಕೊಂಡಿರುವ ಚುಟುಕು ಕ್ರಿಕೆಟ್ನ ಗಮ್ಮತ್ತಾಟ ಎಂದೇ ಖ್ಯಾತಿ ಪಡೆದಿರುವ ಐಪಿಎಲ್ ಮಹಾ ಹಂಗಾಮಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಒಂದು ಮಹಾ ಹಬ್ಬಕ್ಕಾಗಿ ಕೋಟಿ ಕೋಟಿ ಕ್ರಿಕೆಟ್ ಪ್ರೇಮಿಗಳು ಕಾದು ಕುಳಿತಿರುತ್ತಾರೆ. ಜಗತ್ತಿನ ದಿಗ್ಗಜರೇ ಈ ಕ್ರಿಕೆಟ್ ನೋಡಲು ಆಗಮಿಸುತ್ತಾರೆ. ರಂಗು ರಂಗಿನ ಹೊನಲು ಬೆಳಕಿನ ಮತ್ತು ಮುಸ್ಸಂಜೆಯ ವೇಳೆಯಲ್ಲಿ ನಡೆಯುವ ಹೊಡಿಬಡಿ ಆಟ ಕಣ್ತುಂಬಿಕೊಳ್ಳಲು ಸ್ಟೇಡಿಯಂನಲ್ಲಿ ಕಿಕ್ಕಿರಿದು ಫ್ಯಾನ್ಸ್ ದಂಡೆ ಸೇರಿರುತ್ತೆ. ಅಷ್ಟ ದಿಕ್ಕುಗಳಲ್ಲಿ ದಾಂಡಿಗರು ಸಿಡಿಸುವ ಬೌಂಡರಿ ಸಿಕ್ಸರ್ ಕಂಡು ಸಿಳ್ಳೆ ಕೇಕೆ ಹಾಕಿ ಕಲರ್ಫುಲ್ ಆಟಕ್ಕೆ ಕಿಕ್ ತರುತ್ತಾರೆ. ಇಂತಹ ಜಬರ್ದಸ್ತ್ ಗೇಮ್ ನಲ್ಲಿ ಹೆಚ್ಚು ಹವಾ ಮಾಡೋದು ಅದು ನಮ್ಮ ಕರ್ನಾಟಕದ RCB ತಂಡ. ಅದೇನು ಫ್ಯಾನ್ಸ್, ಅದೇನು ಚೀರಾಟ ಕೂಗಾಟ. RCB ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುತ್ತಿದ್ದರೆ ಅತ್ತ RCB ಬ್ಯಾಟರ್ ಗಳಿಂದ ರನ್ ಸುನಾಮಿಯೇ ಎದ್ದಿರುತ್ತದೆ. IPL ನ ಎಲ್ಲ ತಂಡಗಳಿಗಿಂತ ಅತಿ ಹೆಚ್ಚಿನ ಫ್ಯಾನ್ಸ್ ಪಡೆಯನ್ನ ಹೊಂದಿರುವುದು ನಮ್ಮ RCB ತಂಡ. IPL ಆರಂಭವಾದಾಗಿನಿಂದ ಇಲ್ಲಿಯವರೆಗೆ ಒಂದೇ ಒಂದು ಬಾರಿ ಕಪ್ ಮೇಲೆತ್ತಲು ಸಾಧ್ಯ ಆಗದೇ ಇದ್ದರೂ ತಂಡದ ಮೇಲೆ ಫ್ಯಾನ್ಸ್ ಪ್ರೀತಿ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಈ ಸಲ ಕಪ್ ನಮ್ದೇ ಎಂಬ ಟ್ಯಾಗ್ಲೈನ್ ಕೊಟ್ಟು ತಂಡದ ಆಟಗಾರರಿಗೆ ಹುರುಪು ತುಂಬುತ್ತಾರೆ. ಆದ್ರೆ ಇಂತಹ ದೊಡ್ಡ ತಂಡಕ್ಕೆ ಅನೇಕ ಕ್ಯಾಪ್ಟನ್ಗಳು ತಂಡವನ್ನ ಮುನ್ನಡೆಸಿದ್ದಾರೆ. ಆದ್ರೆ ಯಾವುದೇ ನಾಯಕನಿಗೆ ಕಪ್ ಗೆಲ್ಲಿಸಿಕೊಡಲು ಸಾಧ್ಯವಾಗಿಲ್ಲ. ಕಳೆದ 2 ವರ್ಷಗಳಿಂದ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಹೊತ್ತುಕೊಂಡು 2 ಸೀಸನ್ಗಳಲ್ಲಿಯೂ ಪ್ಲೇ ಆಫ್ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದ ದಕ್ಷಿಣ ಆಫ್ರಿಕಾದ ಆಟಗಾರ ಫಾಫ್ ಡು ಪ್ಲೆಸಿಸ್ ಈ ಬಾರಿ ಬೇರೆ ತಂಡದ ಪಾಲಾಗಿದ್ದಾರೆ. ಹಾಗಾಗಿ RCBಗೆ ನೂತನ ಸಾರಥಿಯ ಎಂಟ್ರಿಯಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಧ್ಯಪ್ರದೇಶದ ಹೊಡಿಬಡಿ ಆಟಗಾರ ರಜತ್ ಪಾಟಿದಾರ್ ಈ IPL ಸೀಸನ್ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಆದ್ರೆ ಪಾಟಿದಾರ್ ಬಗ್ಗೆ ನಿಮಗೆ ಗೊತ್ತಿರದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ಮತ್ತು ಪಾಟಿದಾರ್ ಅವರನ್ನೇ ಕ್ಯಾಪ್ಟನ್ ಮಾಡುವುದರ ಹಿಂದೆ ಕೆಲವು ಕಾರಣಗಳು ಕೂಡ ಇವೆ. ಏನದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರ ಇಲ್ಲಿದೆ ನೋಡಿ ವೀಕ್ಷಕರೇ. ರಜತ್ ಪಾಟಿದಾರ್ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಿಸಿದರು. ಅವರ ತಂದೆ ಒಬ್ಬ ಉದ್ಯಮಿಯಾಗಿದ್ದಾರೆ. ರಜತ್ 8 ವರ್ಷದವರಿದ್ದಾಗ ಕ್ರಿಕೆಟ್ ಕ್ಲಬ್ಗೆ ಸೇರಿದರು ಮತ್ತು ನಂತರ ಅವರ ಅಜ್ಜ ಅವರನ್ನ ಅಕಾಡೆಮಿಗೆ ಸೇರಿಸಿದರು. ರಜತ್ ಆರಂಭದಲ್ಲಿ ಬೌಲರ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು. ಆದ್ರೆ ಬರುತ್ತಾ ಅವರ ಆಸಕ್ತಿ ಬ್ಯಾಟಿಂಗ್ ಕಡೆ ವಾಲಿತು. ಅಂಡರ್ 15 ಹಂತಗಳ ನಂತರ ಬ್ಯಾಟಿಂಗ್ ನಂತರ ಗಮನ ಹರಿಸಲು ಪ್ರಾರಂಭಿಸಿದರು. ಅಲ್ಲಿಂದ ಇಲ್ಲಿಯವರೆಗೆ ಬ್ಯಾಟರ್ ಆಗಿ ಯಶಸ್ಸು ಸಾಧಿಸುತ್ತಾ ಬಂದಿದ್ದಾರೆ ರಜತ್ ಪಾಟಿದಾರ್. 31 ವರ್ಷದ ರಜತ್ ರಣಜಿ ಪಂದ್ಯ ಸೇರಿದಂತೆ ಅನೇಕ ರಾಜ್ಯ ಮಟ್ಟದ ಸರಣಿಗಳಲ್ಲಿ ಆಡಿದ್ದಾರೆ. ಇತ್ತೀಚೆಗೆ ದೇಶೀಯ ಕ್ರಿಕೆಟ್ ಟೂರ್ನಿಯಲ್ಲಿ ಮುಸ್ತಾಕ್ ಅಲಿ ಟೂರ್ನಿಯಲ್ಲಿ ಮಧ್ಯಪ್ರದೇಶ ತಂಡವನ್ನ ಫೈನಲ್ ವರೆಗೂ ತೆಗೆದುಕೊಂಡು ಹೋಗಿದ್ದರು. ಆ ಟೂರ್ನಿಯಲ್ಲಿ 2ನೇ ಗರಿಷ್ಠ ರನ್ ಗಳಿಸಿದ ಕ್ರಿಕೆಟರ್ ಲಿಸ್ಟ್ ಅಲ್ಲಿ ರಜತ್ ಪಾಟಿದಾರ್ 2ನೇ ಸ್ಥಾನದಲ್ಲಿದ್ದರು. ಇನ್ನು ಇವರ ಆಯ್ಕೆ ಹಿಂದಿನ ರಹಸ್ಯದ ಬಗ್ಗೆ ನೋಡುವುದಾದ್ರೆ ಸೈಯದ್ ಮುಸ್ತಾಕ್ ಅಲಿ ಟೂರ್ನಿಯಲ್ಲಿ ಮಧ್ಯಪ್ರದೇಶದ ತಂಡದ ನಾಯಕನಾಗಿ ಸಕ್ಸಸ್ ಕಂಡಿದ್ದು, ರಜತ್ ಅವರ ನಾಯಕತ್ವದಲ್ಲಿ ಮಧ್ಯಪ್ರದೇಶ ತಂಡ 10ರಲ್ಲಿ 8 ಪಂದ್ಯಗಳನ್ನ ಗೆಲ್ಲಿಸಿದ್ದು, ಪ್ರೆಷರ್ ಟೈಮ್ ಅಲ್ಲೂ ಹಡಿಬಡಿ ಆಡಿ ಪಂದ್ಯವನ್ನ ಗೆಲುವಿನ ಕಡೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಕೂಡ ಇದ್ದದ್ದು. ಬೌಲಿಂಗ್ ಫೀಲ್ಡಿಂಗ್ ಸೆಟ್ ಅಲ್ಲೂ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಮತ್ತು ನಾಯಕತ್ವದ ಗುಣಗಳನ್ನ ಹೊಂದಿದ್ದಾರೆ. ಕಳೆದ 2 ವರ್ಷಗಳಿಂದ RCBಯಲ್ಲಿದ್ದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡುತ್ತಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿಯಂತೆ ಕೂಲ್ ಆಗಿ ಆಟ ಆಡಬಲ್ಲರು. ಹೀಗೆ ಇನ್ನು ಕೆಲವೊಂದಿಷ್ಟು ಸಾಮರ್ಥ್ಯವನ್ನ ರಜತ್ ಪಾಟಿದಾರ್ ಹೊಂದಿದ್ದಾರೆ. ಇವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಮ್ಯಾನೇಜ್ಮೆಂಟ್ ರಜತ್ ಪಾಟಿದಾರ್ ಅವರಿಗೆ ದೊಡ್ಡ ಸವಾಲಿನ ಜವಾಬ್ದಾರಿಯನ್ನ ಹೆಗಲಿಗೆ ಹಾಕಿದೆ. ಈಗಾಗಲೇ ಇವರಿಗೆ ಅವರ ಫ್ಯಾನ್ಸ್ ಕಡೆಯಿಂದ RCBಯ ಹಾಲಿ ಮಾಜಿ ಆಟಗಾರರ ಕಡೆಯಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ಪ್ರತಿ ವರ್ಷ ಈ ಸಲ ಕಪ್ ನಮ್ದೇ ಎಂದು ಹೇಳಿಕೊಂಡು ಬರುತ್ತಿರುವ RCBಗೆ ಪಾಟಿದಾರ್ ಅವರ ಲಕ್ ನಿಂದಾದ್ರೂ ಕಪ್ ಒಲಿಯುತ್ತಾ ಎಂದು ಕಾದು ನೋಡಬೇಕಾಗಿದೆ.